we looked at the creation and its purpose. ನಾವು ಮೊದಲನೇದಾಗಿ ಸೃಷ್ಟಿ ಮತ್ತು ಅದರ ಉದ್ದೇಶವನ್ನ ನಾವು ಕಲಿಯುತ್ತಾ ಬಂದೆವು. Especially the creation of women. ಅದರಲ್ಲೂ ವಿಶೇಷವಾಗಿ ಒಬ್ಬ ಸ್ತ್ರೀಯನ್ನ ದೇವರು ಸೃಷ್ಟಿ ಮಾಡಿದಂತ ಉದ್ದೇಶವೇನು ಎಂಬುದನ್ನು ನಾವು ಕಲಿತೆವು. And women's creation is an absolute essential in God's plan. ದೇವರ ಯೋಜನೆಯಲ್ಲಿ ಸ್ತ್ರೀಯನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬಹಳ ಅತಿ ಪ್ರಮುಖವಾದಂತ ವಿಷಯವಾಗಿದೆ. Then second week we looked at why marriage and family. ಎರಡನೇ ವಾರದಲ್ಲಿ ನಾವು ವಿವಾಹ ಯಾಕೆ ಬೇಕು, ಕುಟುಂಬದ ಜೀವನ ಯಾಕೆ ಬೇಕು ಎಂಬುದನ್ನು ಕಲಿತೆವು. What is God's purpose in marriage? ವಿವಾಹದಲ್ಲಿ ದೇವರ ಉದ್ದೇಶ ಏನು ಎಂಬುದನ್ನು ನಾವು ಕಲಿಯುತ್ತಾ ಬಂದೆವು. We looked at the five main purposes of marriage and family life. ವಿವಾಹ ಮತ್ತು ಕುಟುಂಬ ಜೀವನದ ಕುರಿತಾಗಿ 5 ಮುಖ್ಯ ಉದ್ದೇಶಗಳನ್ನು ನಾವು ಕಲಿತೆವು. Last week we looked at the fall of man, especially women's role in the fall of man. ಕಳೆದ ವಾರದಲ್ಲಿ ನಾವು ಕಲಿಯುತ್ತಾ ಬಂದ ಹಾಗೆ ಮನುಷ್ಯನ ಸೋಲುವಿಕೆ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯ ಸೋಲುವಿಕೆ ಏನು, ಹೇಗೆ ಆಯಿತು ಎಂಬುದನ್ನು ನಾವು ಕಲಿಯುತ್ತಾ ಬಂದೆವು. How Satan have deceived her. ಸೈತಾನನು ಹೇಗೆ ಆಕೆಯನ್ನ ವಂಚಿಸಿದನು. What are the reason for it happening? ಮತ್ತು ಈ ಎಲ್ಲಾ ಸಂಗತಿಗಳು ನಡೆಯುವುದರಲ್ಲಿ ಅದರ ಕಾರಣಗಳೇನು ಎಂಬುದನ್ನ. Yet we see that God held man accountable for the sin, not the woman. ಇಷ್ಟೆಲ್ಲಾ ಕಾರಣಗಳನ್ನು ನಾವು ಅಧ್ಯಯನ ಮಾಡಿದಾಗ ದೇವರು ಪುರುಷನನ್ನೇ ಆತನು ಪ್ರಶ್ನಿಸುವಂತವನಾಗಿದ್ದನು, ಆತನನ್ನೇ ಜವಾಬ್ದಾರಿಯುತನನ್ನಾಗಿ ಮಾಡಿದನು, ಸ್ತ್ರೀಯನ್ನಲ್ಲ ಎಂಬುದನ್ನು ನಾವು ಕಲಿತೆವು. Even though woman was the one who was deceived by Satan, through a woman God sent the Savior, the Messiah, into the world. ಸೈತಾನನು ಸ್ತ್ರೀಯನ್ನು ವಂಚಿಸಿದರೂ ಸಹ ಅದೇ ಸ್ತ್ರೀಯ ಮೂಲಕವಾಗಿ ದೇವರು ರಕ್ಷಕನನ್ನ ಈ ಲೋಕಕ್ಕೆ ಕಳುಹಿಸಿದನು. Those are some of the things we looked at last week. ಈ ಸಂಗತಿಗಳನ್ನ ನಾವು ಕಳೆದ ವಾರ ನಾವು ನೋಡ್ತಾ ಬಂದೆವು. This week, as we continue our study, we look at 2 great role of women. ಈ ವಾರ ನಾವು ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ 2 ಪ್ರಮುಖವಾದಂತ ಸ್ತ್ರೀಯರ ಪಾತ್ರದ ಕುರಿತಾಗಿ ನಾವು ಕಲಿಯುವಂತವರಾಗಿದ್ದೇವೆ. The first one is she's a helpmate for the husband. ಮೊದಲನೇ ಒಂದು ಸಂಗತಿ, ಆಕೆಯು ತನ್ನ ಯಜಮಾನನಿಗೆ, ಗಂಡನಿಗೆ ಸಹಕಾರಿಯಾಗಿದ್ದಾಳೆ. ತಕ್ಕ ಸಹಕಾರಿ ಅಲ್ಲ, ಫಿಟ್ಟಿಂಗ್ ಹೆಲ್ಪರ್. ತಕ್ಕದಾದ ಸಹಕಾರಿ, ಸರಿ ಬೀಳುವ ಸಹಕಾರಿಯಾಗಿದ್ದಾಳೆ. Very good. Eve was supposed to be that to Adam. ಅದೇ ಆದಾಮನಿಗೆ ಹವ್ವಳು ಅದೇ ಪ್ರಕಾರವಾಗಿದ್ದಳು. But she became an easy target for Satan. ಆದರೆ ಆಕೆಯು ಸೈತಾನನಿಗೆ ಸುಲಭವಾದಂತ ತುತ್ತಾದಳು. So a fitting helper, ಸರಿ ಬೀಳುವ, that is the first purpose. ಮೊದಲನೇ ಉದ್ದೇಶ, ಆಕೆಯು ಸರಿ ಬೀಳುವ ಸಹಕಾರಿಯಾಗಿ ಯಜಮಾನನಿಗೆ ಇದ್ದಾಳೆ. Second, she is a home builder. ಎರಡನೇದಾಗಿ ಕುಟುಂಬವನ್ನ ಕಟ್ಟುವಂತವಳು ಆಕೆಯೇ ಆಗಿದ್ದಾಳೆ. You see in Proverbs 14:1, ಜ್ಞಾನವಂತಳು, a wise woman build her house. ನಾವು ಜ್ಞಾನೋಕ್ತಿ 14:1 ನಾವು ನೋಡ್ತೇವೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಎಂಬುದಾಗಿ. Sarah is an example, and 1 Peter 3 we looked at, you are the daughters of Sarah, like you do your part like Sarah did. ಸಾರಳು ಉತ್ತಮವಾದಂತ ಉದಾಹರಣೆಯಾಗಿದ್ದಾಳೆ. ನಾವು ಅದನ್ನ ಮೊದಲನೇ ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡಿದೆವು. ಸಾರಳ ಕುಮಾರ್ತೆಯರು ನೀವಾಗಿದ್ದೀರಲ್ಲವೇ ಎಂಬುದಾಗಿ ಸಹ ಅಲ್ಲಿ ತಿಳಿಸಲ್ಪಟ್ಟಿದೆ. A sensible housewife, or I better call it homemaker, not housewife. The woman is not married to a house, but she's a homemaker. ಒಬ್ಬ ಸ್ತ್ರೀಯು ಒಂದು ಮನೆಗೆ ಆಕೆ ವಿವಾಹವಾಗಿ ಬಂದಿಲ್ಲ, ಆಕೆ ಅದು ಮನೆಯನ್ನ, ಕುಟುಂಬವನ್ನ ಕಟ್ಟುವಂತ ಒಂದು ಪಾತ್ರದಲ್ಲಿ ಆಕೆ ಇದ್ದಾಳೆ. In English we normally say she's a housewife. She's only a housewife, we say like that, okay? But that's not true. She is
she has a major role in building the home. ಆಕೆಯು ಮನೆಯ ಮನೆಯ ಒಡತಿ, ನಮ್ಮ ಮನೆಯವಳು ಎಂಬುದಾಗಿ ಹೇಳ್ತೇವೆ. ಆದ್ರೆ ಒಂದು ಕುಟುಂಬವನ್ನ ಕಟ್ಟುವಂತ ಕಾರ್ಯದಲ್ಲಿ ನಿಜವಾದ ಪಾತ್ರ ಆಕೆಯದಾಗಿದೆ. We see today we are going to look at from an example from the noble wife of Proverbs 31. ನಾವು ಈ ದಿನ ಒಂದು ಒಳ್ಳೆ ಉದಾಹರಣೆಯನ್ನ ನಿಷ್ಠಾವಂತ ಗುಣವತಿಯಾದ ಸತಿಯ ಕುರಿತಾಗಿ ನಾವು ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ನಾವು ಕಲಿಯುತ್ತೇವೆ. And the brothers also, those who are attending, should listen very carefully, because at the end I have something for the brothers also, the husbands also. ಆದುದರಿಂದ ಇಲ್ಲಿ ಸೇರಿಕೊಂಡಿರ್ತಕ್ಕಂಥ ಸಹೋದರರು ಎಚ್ಚರಿಕೆಯಿಂದ ನೀವು ಕೇಳಿಸಿಕೊಡ್ರಿ. ಕೊನೆಯಲ್ಲಿ ಸಹೋದರರಿಗೂ ಸಹ ಅನ್ವಯಿಸುವಂತ ಕೆಲವು ಮಾತುಗಳನ್ನು ನಾನು ಆಡುವುದಕ್ಕಿದ್ದೇನೆ. In Proverbs 31, we see a woman, she attends to her house and her family. That is what we see in Proverbs 31. ಈ ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ಒಬ್ಬ ಪತಿಯು, ಒಬ್ಬ ಸ್ತ್ರೀಯು ತನ್ನ ಕುಟುಂಬದ ಎಲ್ಲಾ ಜವಾಬ್ದಾರಿಕೆಗಳನ್ನ ಆಕೆಯು ನಿರ್ವಹಿಸುವಂತದ್ದನ್ನ ನಾವಿಲ್ಲಿ ಕಲಿಯುತ್ತೇವೆ. Most of her function is within the house. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಆಕೆಯ ಅನೇಕ ಕಾರ್ಯಗಳು ಮನೆಯ ಒಳಗಡೆ ನಡೆಯುವಂತ ಕಾರ್ಯಗಳಾಗಿವೆ. That is what the Apostle Paul is writing in Titus also about a homemaking. She is taking care of the home. That is a woman's primary role in her life. ಒಬ್ಬ ಸ್ತ್ರೀಯ ಪ್ರಾಥಮಿಕ ಉದ್ದೇಶ ಆಕೆಯು ಕುಟುಂಬವನ್ನ ಕಟ್ಟತಕ್ಕಂಥವಳು ಎಂಬುದನ್ನ ತೀತನ ಪತ್ರಿಕೆಯಲ್ಲಿಯೂ ಸಹ ನಾವು ಕಲಿಯುತ್ತೇವೆ. Why a foolish woman will neglect her responsibility of the home building, and her husband and children wonder why her family goes to ruin. ತನ್ನ ಕುಟುಂಬ ಯಾಕೆ ನಾಶನಕ್ಕೆ ಹೋಯಿತು ಎಂಬುದಾಗಿ ಆಮೇಲೆ ಚಿಂತಿಸುವಂತವಳಾಗಿದ್ದಾಳೆ ಯಾರೋ ಅಜ್ಞಾನಿಯಾದಂತ ಒಬ್ಬ ಸ್ತ್ರೀಯು. So Proverbs actually shows us about 3 women. In the book of Proverbs, we can read about 3 women. ಆದುದರಿಂದ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು 3 ಸ್ತ್ರೀಯರ ಕುರಿತಾಗಿ ನಾವು ಕಲಿಯುತ್ತೇವೆ. One, wisdom is compared to a woman. ಆಕೆಯು, ಜ್ಞಾನವೆಂಬ ಆಕೆಯು ಅಲ್ಲೇ, wisdom is compared to a woman. ಜ್ಞಾನವೆಂಬಾಕೆ, ಜ್ಞಾನ ಎಂಬಂತದನ್ನ ಒಬ್ಬ ಸ್ತ್ರೀಗೆ ಹೋಲಿಸಲಾಗಿದೆ. Secondly, there's an immoral or a foolish woman, a worldly woman. ಇನ್ನೊಬ್ಬ ಸ್ತ್ರೀ ಎಂಬುದಾಗಿ ಹೇಳುವಾಗ ಅದು ಲೌಕಿಕವಾದಂತ ಅಜ್ಞಾನಿಯ ಕುರಿತಾಗಿ ಅದು ತಿಳಿಸ್ತದೆ. An immoral woman, ಅನೈತಿಕ ಸ್ತ್ರೀಯ ಕುರಿತಾಗಿ ನಾವು ನೋಡ್ತೇವೆ. And then the Proverbs ends with a virtuous woman, that is a virtuous wife, an excellent wife. ಜ್ಞಾನೋಕ್ತಿಯ ಕೊನೆ ಅಧ್ಯಾಯಕ್ಕೆ ಬರುವಾಗ ಅದು ಹೇಗೆ ಮುಕ್ತಾಯವಾಗ್ತದೆ ಎಂಬುದಾಗಿ ಹೇಳಿದ್ರೆ ಒಬ್ಬ ಗುಣವತಿಯಾದ ಸ್ತ್ರೀಯ ಕುರಿತಾಗಿ, ಸತಿಯ ಕುರಿತಾಗಿ ಅದು ಮುಕ್ತಾಯ ಮಾಡ್ತದೆ. A virtuous or excellent or a fine wife, where can you find? ಗುಣವತಿಯಾದ ಸತಿಯನ್ನ ನಾವು ಎಲ್ಲಿ ಆಕೆಯನ್ನ ಪಡೆಯಬಹುದು, ಆಕೆಯು ಎಲ್ಲಿ ಸಿಕ್ಕಾಳು? That is how verse 10 starts. ಅದು ವಚನ 10 ಪ್ರಾರಂಭವಾಗ್ತಕ್ಕಂಥದ್ದು ಆ ಪ್ರಕಾರವಾಗಿ. Before we go into that study, I want to talk about David's one wife, Michal. That was Saul's daughter, who was David's wife. ದಾವೀದ, ಇದನ್ನ ನಾವು ಅಧ್ಯಯನ ಮಾಡೋಕ್ಕಿಂತ ಮುಂಚಿತವಾಗಿ ದಾವೀದನ ಒಬ್ಬ ಹೆಂಡತಿ ಸೌಲನ ಮಗಳಾದಂತ ಮೀಕಲಳ ಕುರಿತಾಗಿ ನಾವು ಸ್ವಲ್ಪ ಆಲೋಚನೆ ಮಾಡೋಣ. You know, 1 Samuel 19, we read about when Saul was trying to kill David. ನಾವು ಅದನ್ನ ಮೊದಲನೇ ಸಮುವೇಲನ ಪುಸ್ತಕ 19ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅರಸನಾದ ಸೌಲನು ದಾವೀದನನ್ನು ಕೊಲ್ಲಬೇಕೆಂದಿದ್ದಾಗ he sent some people to Michal's house or David's house. ಅಲ್ಲಿ ದಾವೀದನ ಕುಟುಂಬದಲ್ಲಿ, ಅಂದ್ರೆ ಮೀಕಲಳು ಜೊತೆಯಲ್ಲಿದ್ದಂತ ದಾವೀದನನ್ನ ಮನೆಗೆ ಕೆಲವು ಆಳುಗಳನ್ನ ಆತನು ಕಳುಹಿಸ್ತಾನೆ. And she said that he is sick. She put a household idol on the bed and put some kuri kudal or something wood and said he is sick and he is lying down.
ಅವರು ಬಂದಾಗ ಆಕೆ ಹೇಳುವಂತದ್ದು, ನಮ್ಮ ಯಜಮಾನನು ಆತನು ಕ್ಷೇಮವಿಲ್ಲ ಎಂಬುದಾಗಿ ಹೇಳಿ ಆಕೆ ಒಂದು ಸಂಗತಿ ಮಾಡ್ತಾಳೆ. ಒಂದು ಗೊಂಬೆಯನ್ನ ಹಾಸಿಗೆಯ ಮೇಲೆ ಮಲಗಿಸಿ ಅದರ ಮೇಲೆ ಮೇಕೆಯ ಕೂದಲನ್ನ, ಹೆಣದ ಜಾಲರಿಯನ್ನ ತಲೆಯಲ್ಲಿ ಸಿಕ್ಕಿಸಿ ಆಕೆ ಕಂಬಳಿ ಒದ್ದಿಸಿರುತ್ತಾಳೆ. And she told the servants of Saul who came to take him that he is not well, he is sick. But then she told David, you get out from here now, otherwise you will be dead. ಆಕೆ ಸೌಲನ ಸೇವಕರಿಗೆ ಹೇಳುವಂತದ್ದು, ದಾವೀದನಿಗೆ ಕ್ಷೇಮವಿಲ್ಲ, ಆತನು ಮಲಗಿದ್ದಾನೆ ಎಂಬುದಾಗಿ ತಿಳಿಸ್ತಾಳೆ. ಆಮೇಲೆ ದಾವೀದನಿಗೆ ಹೇಳುವಂತದ್ದು, ನೀನು ಇಲ್ಲಿಂದ ಬೇಗನೆ ಹೊರಡು, ಇಲ್ಲದಿದ್ದರೆ ನೀನು ಈ ಹೊತ್ತು ಸತ್ತು ಹೋಗುತ್ತಿ ಎಂಬುದಾಗಿ ಹೇಳ್ತಾಳೆ. And she never went with David in his trouble, in his trial. She wanted to be comfortable in the home, and she told David to escape. ಆಕೆಯು ದಾವೀದನ ಈ ಒಂದು ಸೌಲನ ಕಾರ್ಯದಲ್ಲಿ ದಾವೀದನಿಗೆ ನೆರವಾಗಿ ಆಕೆಯು ಕುಟುಂಬದಲ್ಲಿ ಬಹು ಚೆನ್ನಾಗಿ ಆಕೆಯು ಇದ್ದುಕೊಳ್ಳುವಂತದ್ದು ನೋಡುತ್ತೇವೆ. She was satisfied with a Bombay, with an idol she put on the bed. She never went with David in his trials. ದಾವೀದನ ಜೊತೆಯಲ್ಲಿ ಆತನ ಕಷ್ಟಗಳಲ್ಲಿ ಭಾಗಿಯಾಗಿ ಆಕೆ ಹೋಗಲಿಲ್ಲ. ಆಕೆಯು ಒಂದು ಗೊಂಬೆಯಲ್ಲಿ ಆಕೆಯು ತೃಪ್ತಿಯನ್ನ ಪಡ್ಕೊಂಡಳು. And when David defeated Goliath and everybody, the women sang, David slain 10,000, Saul only, that time she loved David. ಅಲ್ಲಿ ಗೊಲ್ಯಾತನನ್ನ ದಾವೀದನು ಸೋಲಿಸಿ ಸ್ತ್ರೀಯರೆಲ್ಲರೂ ಸೇರಿ ದಾವೀದನು ಆತನು 10,000 ಗಟ್ಟಲೆ ಕೊಂದನು, ಸೌಲನು 1,000 ಗಟ್ಟಲೆ ಕೊಂದನು ಎಂಬುದಾಗಿ ಹೇಳುವಾಗ ಅದರಲ್ಲಿ ಆಕೆ ಸಂತೋಷವನ್ನ ಪಡುವಂತವಳಾಗಿದ್ದಳು. At that time we read that Michal loved David. ಅಲ್ಲಿ ನಾವು ನೋಡ್ತೇವೆ, ಆ ಸಂದರ್ಭದಲ್ಲಿ ಮೀಕಾಯಲಳು ಆಕೆಯು ದಾವೀದನನ್ನ ಪ್ರೀತಿಸ್ತಾ ಇದ್ದಳು ಎಂಬುದನ್ನು ನಾವು ಕಲ್ತುಕೊಳ್ತೇವೆ. In his fame, in his success, she loved him. ದಾವೀದನು ಯಶಸ್ಸನ್ನ ಪಡೆದಾಗ, ಜಯ ಹೊಂದಿದಾಗ ಆಕೆಯು ಆತನನ್ನ ಪ್ರೀತಿಸಿದಳು. But in his trial and difficulty, she was not willing to go with him. ಆದರೆ ಅದೇ ದಾವೀದನಿಗೆ ಸಂಕಟ ಬಂದಾಗ, ಕಷ್ಟ ಬಂದಾಗ ಆಕೆಯು ಆತನ ಜೊತೆಯಲ್ಲಿ ಹೋಗಲಿಲ್ಲ. That is not a virtuous woman. ಇದು ಗುಣವತಿಯಾದ ಸ್ತ್ರೀಯ ಲಕ್ಷಣವಲ್ಲ. Another time when David was taking the ark, bringing the ark to Jerusalem, and he was dancing before the ark and he was very happy, Michal looked through the window and she despised David. ಇನ್ನೊಂದು ಸಾರಿ ದಾವೀದನು ದೇವರ ಮಂಜೂಷವನ್ನ ಯೆರೂಸಲೇಮಿಗೆ ತರುವಾಗ, ದಾವೀದನು ಅದರ ಮುಂದೆ ಸಂತೋಷವುಳ್ಳವನಾಗಿರುವಾಗ ಮೀಕಲಳು ಆ ಕಿಟಕಿಯಿಂದ ನೋಡಿ ಆತನನ್ನ ಅಣಕಿಸಿದಳು. And we know what was the consequence of that. ಅದರ ನಂತರದ ಪರಿಣಾಮ ಏನು ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ. We don't want any sisters' wives to be like that. ನಾವು ಆ ರೀತಿಯಾಗಿ ಯಾವ ಸಹೋದರಿಯರು ಸಹ ಇರಬಾರದು ಎಂಬುದಾಗಿ ನಾವು ಇಷ್ಟಪಡುತ್ತೇವೆ. You love your husband when everything is going well, but in his difficulties you don't want to be with him. That is not a virtuous woman. ಚೆನ್ನಾಗಿರುವಾಗ, ಎಲ್ಲ ಚೆನ್ನಾಗಿರುವಾಗ ಆತನನ್ನ ಪ್ರೀತಿಸಿ, ಕಷ್ಟ ಬಂದಾಗ ಆತನನ್ನ ಕೈ ಬಿಟ್ಟು ಹೋಗುವಂತದ್ದು, ಗಂಡನನ್ನ ಕೈ ಬಿಡುವಂತದ್ದು ಗುಣವತಿಯಾದ ಸ್ತ್ರೀಯ ಲಕ್ಷಣವಲ್ಲ. Let us go to, having said that, let's go to Proverbs chapter 31, verse 10 onwards. ನಾವು ಜ್ಞಾನೋಕ್ತಿ 31ನೇ ಅಧ್ಯಾಯ 10ನೇ ವಚನದಿಂದ ನಾವು ಅಲ್ಲಿ ಕಲಿಯುತ್ತಾ ಬರೋಣ. Verse 10, read verse 10, brother. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. Yeah, just because the Bible says where can we find, that doesn't mean that such women are not there. There are, but they are rare. ಇಲ್ಲಿ ನಾವು ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು ಎಂಬುದಾಗಿ ಪ್ರಶ್ನಿಸುವಾಗ, ಹಾಗಂತಂದ್ರೆ ಗುಣವತಿಯಾದ ಸತಿಯು ಇಲ್ಲ ಎಂಬುದಾಗಿ ಅಲ್ಲ, ಬಹಳ ಅಪರೂಪಕ್ಕೆ ಇದ್ದಾರೆ. Ruth was called that in Ruth chapter 3, verse 11. ರೂತಳು ಹಾಗೆಯೇ ಸಂಬೋಧಿಸಲ್ಪಟ್ಟಿದ್ದಾಳೆ. ರೂತಳ ಪುಸ್ತಕ 3ನೇ ಅಧ್ಯಾಯ 11ನೇ ವಚನದಲ್ಲಿ ಅದು ತಿಳಿಸಲ್ಪಟ್ಟಿದೆ. Please read Ruth 3:11.
ರೂತಳ ಪುಸ್ತಕ 3ನೇ ಅಧ್ಯಾಯ 11ನೇ ವಚನ. ರೂತಳು 3:11. ನನ್ನ ಮಗಳೇ, ಈಗ ಭಯಪಡಬೇಡ, ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲ ಗೊತ್ತದೆ. Yeah, so ಆದುದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. so even though they are rare, there are sisters like that. Ruth was an example. ಬಹಳ ಅಲ್ಪರು ಇರುವುದಾದರೂ ಸಹ ರೂತಳು ಅದಕ್ಕೆ ಒಂದು ಒಳ್ಳೆ ಉದಾಹರಣೆಯಾಗಿದ್ದಾಳೆ. ಅದೇ ಪ್ರಕಾರವಾಗಿ ಕೆಲವು ನಮ್ಮಲ್ಲಿ ಸ್ತ್ರೀಯರು ಇದ್ದಾರೆ. That should be the desire of every wife, every sister who is a wife. ಈ ಒಂದು ಆಶೆಯು ಪ್ರತಿಯೊಬ್ಬ ಸಹೋದರಿಯಲ್ಲೂ, ಅಂದ್ರೆ ಕುಟುಂಬದ ಪತ್ನಿಯಲ್ಲಿ ಅದು ಕಂಡು ಬರಬೇಕಾದಂತಹ ಲಕ್ಷಣ ಇದಾಗಿರಬೇಕು. Verse 10, then we read her worth. She is measured, her value cannot be measured like in jewels or anything. She is more valuable than about jewels. ಆಕೆಯ ಮೌಲ್ಯವನ್ನ ನಾವು ಯಾವುದರಲ್ಲಿಯೂ ಸಹ ಅಳೆಯಲಿಕ್ಕೆ ಸಾಧ್ಯವಿಲ್ಲ, ಅವಳಕ್ಕೂ ಸಹ ಹೋಲಿಸಲು ಸಾಧ್ಯವಿಲ್ಲ. Her husband can have full confidence in her. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವಂತದ್ದು ಆಗಿದೆ. There's no need to fear that the wife will do any damage like Eve has done. ಹವ್ವಳು ತನ್ನ ಕುಟುಂಬಕ್ಕೆ ಅಪಾಯವನ್ನ ತಂದುಕೊಂಡ ರೀತಿಯಲ್ಲಿ ಈಕೆಯು ಮಾಡುವುದಿಲ್ಲ ಎಂಬಂತ ಭರವಸೆ ಯಜಮಾನನಿಗಿರುವಂತದ್ದಾಗಿದೆ. We will look at her home management. ಇಲ್ಲಿ ಆಕೆಯು ಮನೆಯ ನಿರ್ವಹಣೆಯ ಕುರಿತಾಗಿ ನಾವು ನೋಡ್ತೇವೆ. Now before we go into it, let's also look at another verse in Amos, the book of Amos, chapter 4, verse 1. ಇದನ್ನ ನಾವು ಕಲಿಯುವುದಕ್ಕಿಂತ ಮುಂಚಿತವಾಗಿ ಆಮೋಸನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 1ನೇ ವಚನವನ್ನ ನೋಡ್ತೇವೆ. ಆಮೋಸ 4:1. ಸಮಾರ್ಯ ಬೆಟ್ಟದಲ್ಲಿನ ಬಾಷಾನಿನ ಆಕಳುಗಳೇ, ಬಡವರನ್ನು ಹಿಂಸಿಸಿ ದಿಕ್ಕಿಲ್ಲದವರನ್ನು ಜಜ್ಜಿ ನಿಮ್ಮ ಪತಿಗಳಿಗೆ ಪಾನವನ್ನು ತರಿಸಿರಿ, ಕುಡಿಯೋಣ ಎಂದು ಹೇಳುವವರೇ ಈ ಮಾತನ್ನು ಕೇಳಿರಿ. Here some women are compared to cows of Bashan. ಇಲ್ಲಿ ಕೆಲವು ಸ್ತ್ರೀಯರನ್ನ ಬಾಷಾನಿನ ಆಕಳುಗಳಿಗೆ ಹೋಲಿಸಲಾಗಿದೆ. Bashan was a place which was very good for feeding cows, and they are very plump, they are very well fed cows. ಬಾಷಾನಿನ ಒಂದು ಪ್ರದೇಶದಲ್ಲಿ ಹಸುಗಳು ಅಥವಾ ಆಕಳುಗಳು ಚೆನ್ನಾಗಿ ಮೇವನ್ನ ಮೇಯ್ದು ಅವು ಇರುವಂತ ಸ್ಥಳ ಅದಾಗಿದೆ. But they are not satisfied. They are telling the husband, bring more, bring more. ಅವ್ರಿಗೆ ಅದು ತೃಪ್ತಿ ತರುವಂತ ಸ್ಥಿತಿಯಲ್ಲಿ ಇಲ್ಲದೆ, ನೀವು ಇನ್ನೂ ಹೆಚ್ಚು ಕೊಡ್ರಿ, ತಕೊಂಬನ್ರಿ, ಸಂಪಾದಿಸಿ ತನ್ರಿ ತರಿಸಿರಿ ಎಂಬುದಾಗಿ ಅವರು ಹೇಳುವಂತವರಾಗಿದ್ದಾರೆ. That kind of woman nobody should be. No believer sister should be like that. ಈ ರೀತಿಯಾಗಿ ಯಾವ ವಿಶ್ವಾಸಿ ಸಹೋದರಿಯೂ ಸಹ ಇರಬಾರದು. Now when you read about the value of a virtuous woman in verse 10, verse 11, and 3 times in the chapter, her husband's name is mentioned. Husband is mentioned. ಇಲ್ಲಿ ಆಕೆಯ ಮೌಲ್ಯವನ್ನ ಅಳೆಯುವಂತ ಸಂಗತಿಯನ್ನು 10ನೇ ವಚನದಲ್ಲಿ ನೋಡಿದರೂ ಸಹ ಆ ನಂತರದಲ್ಲಿ 3 ಬಾರಿ ಪತಿಯ ಹೆಸರನ್ನ ಸೂಚಿಸಿರುವುದನ್ನು ನಾವು ನೋಡ್ತೇವೆ. ಹೆಸರಲ್ಲ ಪತಿಯ ವಿಷಯವಾಗಿ her husband is mentioned. ಪತಿ ಎಂಬಂತ ಸಂಬೋಧನೆ ಇರುವಂತದ್ದು 3 ಕಡೆಗಳಲ್ಲಿ ಇದೆ. Verse 11, 11ನೇ ವಚನ, verse 23, 23ನೇ ವಚನ, verse 28, ಮತ್ತು 28ನೇ ವಚನ. Then few times he and him are mentioned. ಕೆಲವು ವಚನಗಳಲ್ಲಿ ಅಲ್ಲಿ ಅವನು ಮತ್ತು ಆತನಿಗಾಗಿ ಎಂಬಂತ ಸಂಗತಿಗಳನ್ನು ಸಹ ನಾವು ನೋಡ್ತೇವೆ. So the wife is bringing honor and respect to the husband. She is a homemaker. ಇಲ್ಲಿ ಆ ಸ್ತ್ರೀಯು ತನ್ನ ಯಜಮಾನನಿಗೆ ಒಳ್ಳೆ ಹೆಸರನ್ನ ತರುವಂತ ಸಂಗತಿಯನ್ನ ನಾವು ನೋಡ್ತೇವೆ. We read about ಒಳ್ಳೆ husband's confidence and trust in her completely. ಯಜಮಾನನ ಪತಿಯ ಒಂದು ಸಂಪೂರ್ಣ ಭರವಸೆ ಆಕೆಯ ಮೇಲೆ ಇಡುವಂತ ಸ್ಥಿತಿಯಲ್ಲಿ ಕಂಡು ಬರ್ತದೆ.
We will look at verse by verse. Please read verse 12. ವಚನವಾಗಿ ನಾವು ಹೋಗ್ತೇವೆ. 12ನೇ ವಚನವನ್ನು ನೋಡ್ರಿ. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. So this kind of a wife, a woman, is an asset, not a liability. ಒಂದು asset ಅಂದ್ರೆ ಏನು? ಸ್ವಾಸ್ಥ್ಯವ? What is it? Not ಒಂದು ಭಾರವಲ್ಲ. She is an asset. ಆಕೆಯು ಒಂದು ಅಮೂಲ್ಯವಾದ ಆಸ್ತಿಯಾಗಿದ್ದಾಳೆ. And she is all her life she is like that. ಇಡೀ ಜೀವಮಾನದಲ್ಲೆಲ್ಲ ಅದೇ ಪ್ರಕಾರವಾಗಿ ಆಕೆ ಇದ್ದಾಳೆ. In verse 13 we read about she weaving and sewing and delight in her handiwork. 13ನೇ ವಚನದಲ್ಲಿ ನೋಡ್ತೇವೆ, ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತಂದು ಕೈಗೆಲಸವನ್ನು ಎಸಗುತ್ತಾಳೆ ಎಂಬುದಾಗಿ. A woman who enjoyed her role of work as a homemaker. ಒಬ್ಬ ಸ್ತ್ರೀಯು ತನ್ನ ಕುಟುಂಬವನ್ನ ಕಟ್ಟುವಂತ ಕಾರ್ಯದಲ್ಲಿ ಸಂತೋಷವುಳ್ಳವಳಾಗಿ ತನ್ನ ಕೆಲಸವನ್ನ ಮಾಡುತ್ತಾಳೆ. I want to ask all my sisters who are listening to me, if you are a homemaker, do you delight in that role? ನಾನು ಇಲ್ಲಿ ಕೇಳುತ್ತಾ ಇರುವಂತ ಸಹೋದರಿಯರಿಗೆ ನಾನು ಕೇಳುವಂತ ಪ್ರಶ್ನೆ ಏನಂದ್ರೆ, ನೀವು ನಿಮ್ಮ ಕುಟುಂಬವನ್ನ ಕಟ್ಟುವಂತ ಕಾರ್ಯದಲ್ಲಿ ನಿಮಗೆ ಅದು ಸಂತೋಷವನ್ನ ತರುವಂತ ಸಂಗತಿ ಆಗಿದೆಯಾ? I'm not against any sisters who may have to work outside. I'm not against that. We will talk about that little later. Okay, another class. ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತಕ್ಕಂತ ಸ್ತ್ರೀಯರಿಗೆ ವಿರುದ್ಧವಾಗಿ ನಾನು ಮಾತನಾಡ್ತಾ ಇಲ್ಲ. ಅದರ ಕುರಿತಾಗಿ ಇನ್ನೊಂದು ತರಗತಿಯಲ್ಲಿ ನಾವು ಮಾತನಾಡ್ತೇವೆ. But we should respect and honor sisters who are homemakers. Their main responsibility, because that is their main role, and we should all encourage such homemaking sisters. ಆದುದರಿಂದ ಈ ಕುಟುಂಬ ಕಟ್ಟುವಂತ ಕಾರ್ಯದಲ್ಲಿ ಪಾತ್ರಧಾರಿಗಳಾಗಿರ್ತಕ್ಕಂಥ ಸ್ತ್ರೀಯರನ್ನ ನಾವು ಪ್ರೋತ್ಸಾಹಿಸಬೇಕು. ಯಾಕಂದ್ರೆ ಇದೇ ಪ್ರಮುಖವಾದಂತ ಅವರ ಪಾತ್ರ ಇದಾಗಿದೆ. Verse 14 talks about her shopping habits. 14ನೇ ವಚನವು ಆಕೆಯ ವ್ಯಾಪಾರದ ಕುರಿತಾಗಿ ತಿಳಿಸುವಂತದ್ದಾಗಿದೆ. Read 14, brother. ವ್ಯಾಪಾರದ ಹಡಗುಗಳಂತೆ ದೂರದಿಂದ ಬೇಕಾದ ಆಹಾರವನ್ನು ತರುವಳು. That verse should not be misunderstood that she is bringing money. Should not think like that. But she is very careful about what she brings to home, her shopping habits. ತರುವಂತದ್ದು ಹಣವನ್ನು ತಾ ಎಂಬುದಾಗಿ ಅಲ್ಲ, ಆಕೆ ವ್ಯಾಪಾರ ಮಾಡಿ ಆಕೆ ತರುವಂತ ಮನೆಗೆ ತರುವಂತ ಸಂಗತಿಯನ್ನು ನಾವಿಲ್ಲಿ ನೋಡ್ತೇವೆ. She looks for the best bargain she can get. ಎಷ್ಟು ಚಂದವಾಗಿ ಚೌಕಾಶಿ ಮಾಡಿ ಆಕೆ ತರಬಹುದೋ ಅದನ್ನ ಆಕೆ ಚೆನ್ನಾಗಿ ಕಲಿತವಳಾಗಿದ್ದಾಳೆ. She is not an impulsive shopper. You know what impulsive shopper means? You go into the shop for getting 2 items. Finally, you end up bringing 10 items that you don't need also because it was for sale or half price, or it was kept near the checking counter, checkout counter. That's called impulsive purchasing. You go there for what you need, but then you get more which you don't need. That's called impulsive shopping. ಏನೋ ಒಂದು ಪ್ರೇರೇಪಣೆಯುಳ್ಳಂತ ರೀತಿಯಲ್ಲಿ ಕೊಂಡುಕೊಳ್ಳುವ ಬರುವಂತದ್ದಾಗಿರುವುದಿಲ್ಲ. ಯಾಕಂದ್ರೆ ಕೆಲವು ಅಂಗಡಿಗಳಿಗೆ ಹೋದಾಗ ಸ್ತ್ರೀಯರು ಮಾಡುವಂಥದ್ದು ಅಲ್ಲಿ ಹತ್ತಿರದಲ್ಲಿ ಏನೋ ಸಿಕ್ತು ಎಂಬುದಾಗಿ ತಕೊಳ್ತಾರೆ, ಅಥವಾ ಇದು ಉಚಿತವಾಗಿ ಅದನ್ನು ತಕೊಳ್ಬೇಕು ಎಂಬುದಾಗಿ ಅದು ಅವಶ್ಯಕತೆ ಇಲ್ಲದಿದ್ದರೂ ಸಹ ಕೊಂಡುಕೊಳ್ಳುವಂತ ಆ ಒಂದು ಮನೋಭಾವ ಅಲ್ಲ. The business people know how to trap people by saying buy one you get one free, or buy two you get one free extra. These are all advertising gimmicks. Instead of reducing the price of the first one, they will increase the price and then tell you, and you blindly believe that you are getting a good deal. Actually it is not. ವ್ಯಾಪಾರಸ್ಥರಿಗೆ ಚೆನ್ನಾಗಿ ಗೊತ್ತಿದೆ ಹೇಗೆ ನಮ್ಮನ್ನು ವಂಚಿಸಬೇಕೆಂಬುದಾಗಿ. ಒಂದು ತಕೊಂಡ್ರೆ ಇನ್ನೊಂದು ಉಚಿತ, 2 ತಕೊಂಡ್ರೆ 1 ಉಚಿತ ಎಂಬುದಾಗಿ ಹೇಳ್ತಾರೆ. ಮೊದಲನೇ ವಸ್ತುವಿನ ಬೆಲೆಯನ್ನ ಕಡಿಮೆ ಮಾಡದೆ ಅದರ ಬೆಲೆ ಹೆಚ್ಚಿಸಿ ಇನ್ನೊಂದು ವಸ್ತುವನ್ನು ಅದರ ಜೊತೆಯಲ್ಲಿ ಕೊಟ್ಟು ನಿಮ್ಮನ್ನ ವಂಚಿಸಿ ಮರಳು ಮಾಡುವಂತವರಾಗಿದ್ದಾರೆ. An excellent wife knows how to do the shopping. She goes to get what she needs at the best price and she brings it. She is not an impulsive shopper like many.
ಆ ಒಬ್ಬ ಗುಣಮತಿಯಾದ ಸತಿಗೆ ಚೆನ್ನಾಗಿ ಗೊತ್ತಿದೆ, ಒಂದು ವ್ಯಾಪಾರಕ್ಕೆ ಹೋದಾಗ ಉತ್ತಮವಾದಂಥದ್ದನ್ನ ಕಡಿಮೆ ಬೆಲೆಯಲ್ಲಿ ಆಕೆಯು ತೆಗೆದುಕೊಂಡು ಬಂದು ಅತಿ ಹೆಚ್ಚು ಆಸೆ ಪಟ್ಟು ಹೆಚ್ಚಿನ ವಸ್ತುಗಳನ್ನ ಕೊಂಡುಕೊಳ್ಳುವುದಿಲ್ಲ. Look at verse 15. Read verse 15. 15ನೇ ವಚನವನ್ನು ಓದೋಣ. ಇನ್ನೂ ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತೀಯನ್ನಿಕ್ಕಿ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. Yeah, though she has household help, there are servants or help people available, but she herself gets up early. ಆಕೆಗೆ ಅನೇಕ ಸೇವಕಿಯರು ಸಹಾಯಕ್ಕಿದ್ದರೂ ಸಹ ಆಕೆಯು ಕತ್ತಲಿರುವಾಗಲೇ ಎದ್ದೇಳುತ್ತಾಳೆ. It brings memory of my mother. We had 7 children in the house. She will be the first one to get up early morning, because that is the only time she can spend alone reading the Bible. Because by 5:30 family prayer and then cooking, everything starts. So she gets up so early. This virtuous woman is like that. She gets up early. ಸಹೋದರರ ತಾಯಿಯವರು ಅವರಿಗೆ ಜ್ಞಾಪಕ ಬರ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಯಾಕಂದ್ರೆ 5:30 ನಂತರ ಪ್ರಾರ್ಥನೆ ಮತ್ತು ಇತ್ಯಾದಿಗಳು ಪ್ರಾರಂಭವಾದರೂ ಸಹ ಇವರು ಇನ್ನೂ ಅತಿ ಬೇಗನೆ ಎದ್ದು ತಮ್ಮ ಸತ್ಯವೇದ ಅಧ್ಯಯನ ಮಾಡುವಂಥದ್ದು ಮತ್ತು ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವುದನ್ನು ನಾವು ನೋಡ್ತೇವೆ. Today, very sad, many young couples that they get up at 8:30, 9 o'clock. It is very sad to see early rising and spending time with God and looking after your family is an amazing asset. ಬಹಳ ದುಃಖಕರವಾದಂತ ವಿಷಯವೇನೆಂದ್ರೆ ಅನೇಕರು 8:30 ಆದ ನಂತರ 9 ಗಂಟೆ ಆದ ನಂತರ ಏಳುವವರು ಇದ್ದಾರೆ. ಆದರೆ ಬಹಳ ಮುಂಜಾನೆ ಇನ್ನೂ ಮೊಬ್ಬಿರುವಾಗಲೇ ಎದ್ದು ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಂಥದ್ದು ಅದು ಒಂದು ಅದ್ಭುತವಾದಂತ ಅನುಭವ ಅದಾಗಿದೆ. Verse 16 talks about she buying a field. 16ನೇ ವಚನದಲ್ಲಿ ಆಕೆಯು ಹೊಲವನ್ನ ಕೊಂಡುಕೊಳ್ಳುವಂತದ್ದನ್ನ ನೋಡ್ತೇವೆ. Don't misunderstand. In a Jewish culture, the women were not the ones who were making this transaction. ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ್ರಿ. ಯಹೂದ್ಯರಲ್ಲಿ ಈ ಒಂದು ವ್ಯಾಪಾರವನ್ನ ಮಾಡುವಂತದ್ದು ಸ್ತ್ರೀಯರ ಕೆಲಸವಾಗಿರ್ಲಿಲ್ಲ. But she has a business mind and works hard like Rebecca. ಆದ್ರೆ ಆಕೆಗೆ ಬಹಳ ಒಂದು ವ್ಯಾಪಾರದ ಮನೋಭಾವ ಇದ್ದು ಕಷ್ಟಪಟ್ಟು ದುಡಿಯುವಂತವಳಾಗಿದ್ದಾಳೆ. ಯಾವ ರೀತಿ ಎಂಬುದಾಗಿ ಹೇಳಿದ್ರೆ ರೆಬೆಕ್ಕಳ ಹಾಗೆ. When Abraham's servant came and met Rebecca at the well, she was a hard-working woman who went and watered all the camels. Can you imagine how much water she might have drawn from the well to give to the camels? ರೆಬೆಕ್ಕಳು ಅಬ್ರಹಾಮನ ಸೇವಕನು ಆತನು ಬಂದಾಗ ಬಾವಿಯ ಬಳಿಯಲ್ಲಿ ಸಂಧಿಸಿದಾಗ ಆತನ ಒಂಟೆಗಳಿಗೆ ಎಷ್ಟೊಂದು ನೀರನ್ನ ಆಕೆಯು ಒದಗಿಸುವಂತದನ್ನು ನೋಡ್ತೇವೆ. ಒಂದು ಒಂಟೆ ಎಷ್ಟು ನೀರು ಕುಡಿತದೆ, ಆಕೆ ಎಷ್ಟು ನೀರನ್ನು ಒದಗಿಸಿರಬಹುದು ಊಹೆ ಮಾಡಿಕೊಳ್ಳ್ರಿ. Verse 17 says about her strength make her arms strong. ಅಲ್ಲಿ 17ನೇ ವಚನದಲ್ಲಿ ಆ ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನ ಶಕ್ತಿಗೊಳಿಸುವಳು ಎಂಬುದಾಗಿ ನಾವು ನೋಡ್ತೇವೆ. She has a healthy attitude towards work. She is never lazy. ಆಕೆಯು ಸೋಮಾರಿ ಅಲ್ಲ, ಒಂದು ಆರೋಗ್ಯಕರವಾದಂತ ಕೆಲಸಗಾರಳು ಆಕೆ ಆಗಿದ್ದಾಳೆ. She has a healthy attitude towards work. ಕೆಲಸದ ಬಗ್ಗೆ ಒಂದು ಉತ್ತಮವಾದಂತ ಮನೋಭಾವ ಆಕೆಯಲ್ಲಿದೆ. Verse 18, her lamps does not go out. 18ನೇ ವಚನದಲ್ಲಿ ನೋಡ್ತೇವೆ ಆಕೆಯ ದೀಪವು ಆರದು. That means she is planning ahead. ಅದರ ಅರ್ಥವೇನೆಂದ್ರೆ ಮುಂಚಿತವಾಗಿಯೇ ಆಕೆ ಯೋಜನೆ ಹಾಕುವಂತವಳಾಗಿದ್ದಾಳೆ. You remember in Matthew 25, the 5 wise virgins, 5 foolish virgins. What was the difference? ನಾವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನೋಡ್ತೇವಲ್ಲ, ಬುದ್ಧಿವಂತೆಯರಾದ ಕನ್ಯೆಯರು ಮತ್ತು ಬುದ್ಧಿಹೀನರಾದಂತ ಕನ್ಯೆಯರ ಕುರಿತಾಗಿ. One group was prepared, the other group was not prepared. 5 ಮಂದಿಯ ಒಂದು ಗುಂಪು ಸಿದ್ಧತೆಗೊಂಡಿದ್ದರು, ಇನ್ನ 5 ಮಂದಿ ಅವರು ಸಿದ್ಧರಾಗಿರಲಿಲ್ಲ. Her lamp does not go out. ಆಕೆಯ ದೀಪವು ಎಂದಿಗೂ ಆರದು. In other words, no calamity because of the preparation.
ಇನ್ನೊಂದು ಮಾತಿನಲ್ಲಿ ಹೇಳುವಾಗ ಅಲ್ಲಿ ಆಕೆಯು ಸಿದ್ಧತೆಯನ್ನ ನಡೆಸಿರುವುದರಿಂದ ಯಾವ ತರವಾದ ತೊಂದರೆಗಳು, ಕ್ಷಾಮವೂ ಇಲ್ಲ. How many families have, there's no spiritual light, there's no spiritual priority, therefore our light goes out. ಎಷ್ಟೊಂದು ಕುಟುಂಬಗಳಲ್ಲಿ ಆತ್ಮಿಕವಾದಂತ ಬೆಳಕೇ ಇಲ್ಲದಂತ ಸ್ಥಿತಿ, ಆ ಬೆಳಕು ಆರಿ ಹೋದಂತ ಸ್ಥಿತಿಯು ಕಂಡು ಬರ್ತದೆ. Verse 19 and 20 talks about her selfless and generous attitude towards the poor and needy. Not only for her house, she has a concern for the poor and needy. 19 ಮತ್ತು 20ನೇ ವಚನಗಳನ್ನು ನೋಡುವಾಗ ಆಕೆ ತನ್ನ ಮನೆಗೆ ಮಾತ್ರವೇ ಆಕೆಯು ಕೊಡುವುದಲ್ಲದೆ ದಿಕ್ಕಿಲ್ಲದವರಿಗೂ ಬಡವರಿಗೂ ಸಹ ಕೈ ನೀಡುವಳು ಎಂಬುದಾಗಿ. He makes clothes, but it is not to stockpile in the wardrobe, but she makes it and she gives to the needy. ಬಟ್ಟೆಗಳನ್ನ ಆಕೆ ನೇಯ್ದು ಆಕೆ ಕೇವಲ ಅದನ್ನ ತನ್ನ ಮನೆಯಲ್ಲಿ ಬಚ್ಚಿಟ್ಟುಕೊಳ್ಳುವುದಕ್ಕಲ್ಲ, ಅದು ಅವಶ್ಯಕತೆ ಇರತಕ್ಕಂತ ಬಡವರಿಗೆ ಆಕೆ ನೀಡುವುದಕ್ಕಾಗಿ ಅದನ್ನ ಮಾಡುವಂತವಳಾಗಿದ್ದಾಳೆ. 21 and 22 talks about her clothing and how she the covering for their family. 21 ಮತ್ತು 22ನೇ ವಚನ ಆಕೆ ಉಡ್ತಕ್ಕಂತ ವಸ್ತ್ರದ ಕುರಿತಾಗಿ ನೋಡ್ತೇವೆ ಮತ್ತು ಮನೆಯನ್ನ ಹೇಗೆ ಆಕೆ ಕಾಪಾಡುತ್ತಾಳೆ ಎಂಬುದನ್ನು ಅಲ್ಲಿ ಸಹ ನಾವು ಕಲಿತುಕೊಳ್ತೇವೆ. Verse 23. 23ನೇ ವಚನ, ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯದ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನು. A noble woman enhances her husband standing at the city gate. ಹಿರಿಯರ ಮಧ್ಯದಲ್ಲಿ ತನ್ನ ಪತಿಯು ಗೌರವಯುತವಾಗಿ ಪ್ರಸಿದ್ಧನಾಗಿ ಕಾಣುವುದಕ್ಕೆ ಆಕೆಯು ಪ್ರೇರೇಪಣೆ ನೀಡುವಂತವಳಾಗಿದ್ದಾಳೆ. The city gate was the place where legal and judicial matters were handled. ಒಂದು ಪಟ್ಟಣದ ಹೆಬ್ಬಾಗಿಲು ಎಂಬುದಾಗಿ ಹೇಳುವಾಗ ಅದು ಅಲ್ಲಿ ನ್ಯಾಯಸ್ಥಾನದ ಒಂದು ಸ್ಥಳ ಅದಾಗಿತ್ತು. Though she is competent, she functions in a way that brings honor to her husband's leadership. ಪ್ರತಿಸ್ಪರ್ಧಿಯ ಒಂದು ಸ್ಥಾನದಲ್ಲಿದ್ದರೂ ಸಹ ತನ್ನ ಪತಿಗೆ ಉತ್ತಮವಾದಂತ ಗೌರವ ಸಿಗಬೇಕೆಂಬುದಾಗಿ ಆಕೆ ಹಂಬಲಿಸುವಂತವಳಾಗಿದ್ದಾಳೆ. Sisters, this is your biggest role that God has given to you, that you bring honor, you bring support to your husbands in such a way that his leadership is recognized. ಸಹೋದರಿಯರೇ, ಇದು ನಿಮ್ಮ ಒಂದು ದೊಡ್ಡದಾದಂತ ಒಂದು ಪಾತ್ರ ಇದಾಗಿದೆ. ಅದೇನೆಂದರೆ ನಿಮ್ಮ ಪತಿಯು ಹಿರಿಯರ ಮಧ್ಯದಲ್ಲಿ ಕೂತಿರುವಾಗ ಒಂದು ಗೌರವಯುತವಾದಂತ ಪ್ರಸಿದ್ಧನಾಗಿ ಕಂಡು ಬರುವ ಹಾಗೆ ನಿಮ್ಮ ಪ್ರಯತ್ನ ಅದಾಗಿರಬೇಕು. Rather than desiring his role, to wanting to be in his role like Eve or Jezebel or Athaliah, ಆ ಪತಿಯ ಸ್ಥಾನದಲ್ಲಿ ಆತನ ಪಾತ್ರವನ್ನ ಪಡ್ಕೊಳ್ಳುವಂತದ್ದಲ್ಲ, ಹವ್ವಳ ಹಾಗೆ, ಇಜಬೇಲಳ ಹಾಗೆ, ಅತಲ್ಯಳ ಹಾಗೆ ಆತನ ಸ್ಥಾನವನ್ನ ಪಡ್ಕೊಳ್ಳುವಂತದ್ದಲ್ಲ. he respects him and builds him up. ಆತನನ್ನ ಗೌರವಿಸಿ ಆ ರೀತಿಯಾಗಿ ಆತನನ್ನ ಕಟ್ಟಿ ಪ್ರೋತ್ಸಾಹಿಸುವಂತದ್ದನ್ನ ಮಾಡಬೇಕು. This is what every husband, every father, every husband desire from the wife, is that he should get that recognition. ಅವನು ಗುರುತಿಸಲ್ಪಡುವ ಹಾಗೆ ಆಕೆಯು ಸಹಾಯ ನೀಡಬೇಕೆಂಬುದಾಗಿ ಪ್ರತಿಯೊಬ್ಬ ಪತಿಯು ಆತನು ಬಯಸುವಂತವನಾಗಿದ್ದಾನೆ. Let's read verse 24 and 25 about her dressing. ಆಕೆಯ ವಸ್ತ್ರದ ಕುರಿತಾಗಿ 24 ಮತ್ತು 25ನೇ ವಚನದಲ್ಲಿ ನೋಡೋಣ. ಹಚ್ಚಡಗಳನ್ನು ನೇಯ್ದು ಮಾರಾಟ ಮಾಡುವಳು, ನಡುಕಟ್ಟುಗಳನ್ನು ವರ್ತಕನಿಗೆ ಒದಗಿಸುವಳು, ಬಲವನ್ನು ತೇಜಸ್ಸನ್ನು ಹೊದ್ದುಕೊಂಡಿರುವಳು, ಭವಿಷ್ಯತ್ತಿನ ಭಯವಿಲ್ಲದೆ ನಗುತ್ತಿರುವಳು. Now her clothing she makes and sells, and it is talking about an honorable clothing. ಅಲ್ಲಿ ಆಕೆ ಹೊದ್ದುಕೊಳ್ಳುವಂತ ಒಂದು ಸಂಗತಿಯನ್ನು ನೋಡುವಾಗ ಒಂದು ಗೌರವಯುತವಾದಂತ ಒಂದು ಹೊದ್ದುಕೊಳ್ಳುವಂತದ್ದನ್ನ ನಾವು ಅಲ್ಲಿ ನೋಡ್ತೇವೆ. 25 says, strength and dignity are her clothing. ಆಕೆಯ ಹೊದೆಯುವಿಕೆಯಲ್ಲಿ ನೋಡ್ತೇವೆ ಒಂದು ತೇಜಸ್ಸು ಇದೆ ಎಂಬುದಾಗಿ.
Bible talks about a modest dressing for women and for men. ದೇವರ ವಾಕ್ಯವು ಪುರುಷರಿಗೂ ಸ್ತ್ರೀಯರಿಗೂ ಉತ್ತಮವಾದಂತ ಗೌರವಯುತವಾದಂತ ವಸ್ತ್ರದ ಕುರಿತಾಗಿ ಬೋಧಿಸುವಂತದ್ದಾಗಿದೆ. Especially for sisters, Bible says about modest dressing. Modest means yogyagaravada. What do you call it in Kannada? ಯೋಗ್ಯವಾದ ಉಡುಪನ್ನ ಧರಿಸಬೇಕು ಎಂಬುದಾಗಿ ಸತ್ಯವೇದವು ತಿಳಿಸ್ತದೆ. I would like to take a session on that little later. ನಾನು ಈ ವಸ್ತ್ರದ ಕುರಿತಾಗಿ, ಸ್ತ್ರೀಯರ ವಸ್ತ್ರದ ಕುರಿತಾಗಿ ಮತ್ತೊಂದು ಅಧಿವೇಶನ ಮಾತನಾಡ್ತೇನೆ. Tailoring and family helping others, wonderful, like Dorcas, Tabitha did in Acts chapter 9 verse 36. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡುವ ಪ್ರಕಾರವಾಗಿ ತಬಿತಾ ಅಥವಾ ದೋರ್ಕಳು ಹೇಗೆ ಆಕೆ ವಸ್ತ್ರಗಳನ್ನ ಮಾಡಿ ಆಕೆ ಕೊಡ್ತಾ ಇದ್ದಳು ಎಂಬುದನ್ನು ನಾವು ಕಲಿತುಕೊಳ್ತೇವೆ. So many widows were at her death. So many widows were telling how they were benefiting from this sister's life. ಆ ಒಬ್ಬ ಸ್ತ್ರೀಯು ಸತ್ತು ಮಲಗಿರುವಾಗ ಅನೇಕ ವಿಧವೆಯರು ಬಂದು ಆಕೆ ಹೇಗೆ ಅವರಿಗೆ ನೆರವಾಗಿದ್ದಳು ಎಂಬಂತ ಸಾಕ್ಷಿಯನ್ನ ಕೊಡುತ್ತಾರೆ. What an amazing testimony she left behind. ಆಕೆಯು ಬಿಟ್ಟು ಹೋದಂತ ಎಂತ ಒಳ್ಳೆ ಒಂದು ಸಾಕ್ಷಿ ಅದಾಗಿದೆ ನೋಡ್ರಿ. I want to remind my dear sisters that jobs like this that you can do at home, tailoring, embroidery work, teaching children, tuition for children. Please repeat that, brother. ಸಹೋದರಿಯರೇ, ನಾನು ಇಂಥ ಒಂದು ಕೆಲಸಗಳನ್ನು ನಾನು ಉತ್ತೇಜಿಸ್ತೇನೆ. ಸ್ತ್ರೀಯರು ಮನೆಯಲ್ಲಿ ಪಾಠ ಹೇಳಿಕೊಡುವಂಥದ್ದು ಮತ್ತು ಟೈಲರಿಂಗ್ ಮಾಡುವಂತ ಹೊಲಿಗೆ ಕಾರ್ಯವನ್ನ, ಎಂಬ್ರಾಯ್ಡರಿ ಕಸೂತಿ ಆಗ್ತಕ್ಕಂಥ, ಹೆಣೆಯುವಂತ ಇಂಥ ಕಾರ್ಯಗಳನ್ನ ಮಾಡುವಂಥದ್ದು ಬಹಳ ಉತ್ತಮವಾದಂತ ಸಂಗತಿಯಾಗಿದೆ. Decoration to make your home a beautiful and presentable place. ನಿಮ್ಮ ಮನೆಯನ್ನ ಒಂದು ಉತ್ತಮವಾದ ವಾತಾವರಣವನ್ನು ಸೃಷ್ಟಿಸುವಂತ ಜವಾಬ್ದಾರಿ ನಿಮ್ಮದಾಗಿದೆ. When we visit a home, ಒಂದು ಮನೆಯನ್ನ ನಾವು ಭೇಟಿ ಕೊಟ್ಟಾಗ, if it is a well arranged, nice and clean, neat place, you know the praise goes to the wife, the woman of the house. ಮನೆಯಲ್ಲಿ ಎಲ್ಲಾ ವಸ್ತುಗಳು ಕ್ರಮವಾಗಿದ್ದು ಸುಂದರವಾಗಿ ಕಂಡು ಬಂದರೆ ಅದರ ಎಲ್ಲ ಗೌರವ ಅಥವಾ ಅದರ ಒಂದು ಉತ್ತಮವಾದಂತ ಸಂಗತಿ ಅದು ಆ ಮನೆಯ ಒಡತಿಗೆ ಸೇರುವಂತದ್ದಾಗಿದೆ. Sisters can have a great opportunity to reach out to the children in the neighborhood. I see that some brothers and sisters doing in our assembly. They are reaching out to children. They are bringing the children to church. They are teaching them spiritual things. What an opportunity for the sisters to look out for such opportunity. ಅನೇಕ ಸ್ತ್ರೀಯರು ನೀವು ಹೊರಗೆ ಸೇವೆ ಮಾಡಬಹುದು. ನಮ್ಮ ಪ್ರಿಯ ಸಹೋದರರು ಹೇಳ್ತಾರೆ, ಅವರ ಸಭೆಯಲ್ಲಿ ಅನೇಕರು ಹೊರಗೆ ಸಂಚರಿಸಿ ಆ ಪಕ್ಕದ ಮನೆಯ ಮಕ್ಕಳನ್ನ ಕರೆತಂದು ಅವರಿಗೆ ದೇವರ ವಾಕ್ಯವನ್ನ ಕಲಿಸಿಕೊಟ್ಟು ಅದನ್ನ ಹೇಳುವಂತದ್ದು, ಅವರಿಗೆ ಪ್ರೋತ್ಸಾಹಿಸುವಂತದ್ದನ್ನ ಮಾಡಿದ್ದಾರೆ. ಅದು ಎಷ್ಟೋ ವಿಶೇಷವಾದಂತ ಒಂದು ಸೇವೆ ಅದಾಗಿದೆ. This can bring praise for what you do, and it will honor God, and you can reach out to your neighborhood and bring. That is what this noble woman we are reading about. ಈ ಗುಣವತಿಯಾದ ಸ್ತ್ರೀಯ ಕುರಿತಾಗಿ ನಾವು ಕಲಿಯುವಂತದ್ದು ಇದೇ ಆಗಿದೆ. ಆಕೆಯು ಹೊರಗಡೆಯೂ ಸಹ ಆಕೆಯು ತನ್ನ ಸೇವೆಯನ್ನ ಕೈಗೆಲಸವನ್ನ ಮಾಡಿ ದೇವರನ್ನ ಘನಪಡಿಸುವಂತ ಒಂದು ಸಂಗತಿಯನ್ನ. Verse 26 talks about her teaching, her wisdom and faithful instruction. 26ನೇ ವಚನದಲ್ಲಿ ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು ಎಂಬುದಾಗಿ. So that instruction, that faithful instruction could be teaching the children. ಮಕ್ಕಳಿಗೆ ಕಲಿಸುವಂತದ್ದು ಅದು ಬಹಳ ಒಂದು ನಂಬಿಗಸ್ತಿಕೆಯ ಒಂದು ಕಲಿಸುವಂತ ಸಂಗತಿಯಾಗಿದೆ. Verse 27 talks about her household, and there is no idleness in that house. 27ನೇ ವಚನದಲ್ಲಿ ನೋಡ್ತೇವೆ, ಆಕೆಯು ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವುದರಿಂದ ಸೋಮಾರಿತನ ಇರುವುದಿಲ್ಲ ಎಂಬುದಾಗಿ. House is a place of clean, presentable, hospitable home. ಮನೆಯು ಒಂದು ಅತಿಥಿ ಸತ್ಕಾರವನ್ನ ಕೊಡುವಂತ ಒಂದು ಉತ್ತಮ ವಾತಾವರಣವನ್ನ ಹೊಂದಿದಂತ ಸ್ಥಳವಾಗಿದೆ. A place where God's people are welcome.
ದೇವ ಜನರನ್ನು ಸ್ವಾಗತಿಸುವಂತ ಸ್ಥಳ ಅದಾಗಿರಬೇಕು. When a husband whose main responsibility is outside the home, going and earning and bringing to the home after a long day, a challenging day, all that he faces, when he come home, when he see a home in order, a wife that is waiting for him to come, half of his burden will go. ಒಬ್ಬ ಪುರುಷನು ಮನೆಯಿಂದ ಹೊರಗೆ ಹೋಗಿ ಬೆಳಗಿನಿಂದ ಸಂಜೆಯವರೆಗೆ ಆತನು ದುಡಿದು ಅನೇಕ ಕಾರ್ಯಗಳಲ್ಲಿ ಆತನು ಆಯಾಸಗೊಂಡು ಆತನು ಮನೆಗೆ ಹಿಂದಿರುಗಿದಾಗ ತನ್ನ ಸತಿಯು ಒಂದು ಆತನನ್ನು ಪ್ರೀತಿಸಿ ಆತನಿಗೆ ಸತ್ಕರಿಸುವಾಗ ಸುಂದರವಾದಂತಹ ವಾತಾವರಣ ಅಲ್ಲಿ ನಾವು ನೋಡ್ತೇವೆ. 28 and 29. 28 ಮತ್ತು 29ನೇ ವಚನ. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. She is blessed by her children and praised by her husband. ಆಕೆಯು ಮಕ್ಕಳಿಂದ ಧನ್ಯಳಾಗುವಂತವಳಾಗಿದ್ದಾಳೆ, ತನ್ನ ಪತಿಯಿಂದ ಹೊಗಳಿಕೆಗೆ ಪಾತ್ರಳಾಗಿದ್ದಾಳೆ. Enjoys her role in life as a wife and mother. Pardon? She enjoys her role in life as a wife and a mother. ಆಕೆಯು ಹೆಂಡತಿಯಾಗಿ ಮತ್ತು ತಾಯಿಯಾಗಿ ಪಾತ್ರ ವಹಿಸುವುದರಲ್ಲಿ ಸಂತೋಷವುಳ್ಳವಳಾಗಿದ್ದಾಳೆ. Sisters, do you rejoice in that role that God has given you? ಸಹೋದರಿಯರೇ, ದೇವರು ನಿಮಗೆ ಕೊಟ್ಟಿರ್ತಕ್ಕಂತ ಈ ಒಂದು ಪಾತ್ರದಲ್ಲಿ ನೀವು ಸಂತೋಷವುಳ್ಳವರಾಗಿದ್ದೀರಾ? I was listening to a song where the singer was telling about the tears of his mother in a very difficult, poor background, how she prayed and raised these children and where they are today because of the tears of the mother. What a privilege it was to hear from my children about their mother. ನಾನು ಒಂದು ರಾಗವನ್ನ ಕೇಳಿಸಿಕೊಳ್ತಾ ಇದ್ದೆ. ಅದೇನಂತಂದ್ರೆ, ಒಬ್ಬ ತಾಯಿಯು ತನ್ನ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ತನ್ನ ಮಕ್ಕಳನ್ನ ಹೇಗೆ ಸಾಕಿ ಸಲಹಿದಳು ಎಂಬುದನ್ನ ಮತ್ತು ಮಕ್ಕಳಿಂದ ಹೇಗೆ ಗೌರವವನ್ನ ಪಡ್ಕೊಂಡಳು ಎಂಬುದ ಈ ಒಂದು ಹಾಡಿನಲ್ಲಿ ನಾನು ಕೇಳ್ತಾ ಬಂದೆ. There is a sister in this chapter who excelled them all. Many daughters have done nobly, but this one is excellent. ಅನೇಕ ಮಂದಿ ಸ್ತ್ರೀಯರು ಈ ರೀತಿಯಾಗಿ ನಡ್ಕೊಂಡಿರಬಹುದು, ಆದರೆ ಈಕೆಯು ಉತ್ತಮವಾಗಿ ಶ್ರೇಷ್ಠಳಾಗಿ ನಡ್ಕೊಂಡಿದ್ದಾಳೆ ಎಂಬುದನ್ನು ನಾವು ನೋಡ್ತೇವೆ. Let's read the last two verses, verse 30 and 31. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಆಕೆಯ ಕೈಗೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ, ಆಕೆಯ ಕಾರ್ಯಗಳೇ ಪುರದ್ವಾರಗಳಲ್ಲಿ ಆಕೆಯನ್ನು ಪ್ರಶಂಸಿಸಲಿ. Look at this noble sister, this noble woman. Her secret is her godly character. ಇಲ್ಲಿ ಗುಣವತಿಯಾದ ಸತಿಯ ಒಂದು ದೈವಿಕವಾದಂತ ಗುಣಲಕ್ಷಣವನ್ನ ನೀವು ನೋಡ್ರಿ. That is the secret of her praise. ಈ ಆಕೆಯ ರಹಸ್ಯ, ಆಕೆಯನ್ನು ಹೊಗಳ ಮೆಚ್ಚುಗೆಗೆ ಪಾತ್ರವಾದಂತ ರಹಸ್ಯವು ಇದಾಗಿದೆ. She is maybe physically charming and beautiful, but these qualities may not last. ಭೌತಿಕವಾಗಿ ನೋಡುವುದಕ್ಕೆ ಸೌಂದರ್ಯವಂತರಾಗಿರಬಹುದು, ಆದರೆ ಅದು ಹೆಚ್ಚು ಕಾಲ ಬರುವಂತದ್ದಲ್ಲ. But fearing God and praised by the husband. ಆದರೆ ದೇವರಿಗೆ ಭಯಭಕ್ತಿ ಉಳ್ಳವಳಾಗಿದ್ದು ಪತಿಯ ಹೊಗಳಿಕೆಗೆ ಪಾತ್ರಳಾಗಿದ್ದರೆ ಅದು ಸೌಂದರ್ಯವನ್ನು ಹೆಚ್ಚಿಸುವಂತದ್ದಾಗಿದೆ. 30 says charm is deceitful and beauty is vain. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. Now if you look at chapter 31 verse 1, it is a mother who is telling, it's a woman who is telling it. It's not a man who is telling, it's a mother counsel. ಈ ಎಲ್ಲಾ ಸಂಗತಿಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು 31ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಅವನ ತಾಯಿ, ಒಬ್ಬ ತಾಯಿಯು ಉಪದೇಶಿಸಿದ ದೈವೋಕ್ತಿ ಇದಾಗಿದೆ. Godly mother is telling her daughter, it is, the beauty and external things are all vain, but a God-fearing woman will be praised.
ಒಬ್ಬ ತಾಯಿಯು ತನ್ನ ಮಗಳಿಗೆ ಹೇಳುವಂಥದ್ದು ಸೌಂದರ್ಯವು ಅದು ನಿಲ್ಲುವಂಥದ್ದಲ್ಲ, ಆದರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳು ಮಾತ್ರ ಆ ರೀತಿಯಾಗಿ ಕಂಡುಬರಲು ಸಾಧ್ಯ ಎಂಬುದಾಗಿ. The writer of Proverbs urges readers to recognize such women, praise such women. ಈ ಒಂದು ಬರಹಗಾರ್ತಿ ಹೇಳುವಂತದ್ದು ಏನಂತಂದ್ರೆ ಇಂಥ ಸ್ತ್ರೀಯರನ್ನ ನಾವು ಅವಳಿಗೆ ಪ್ರಶಂಸೆಯನ್ನ ನೀಡಬೇಕೆಂಬುದಾಗಿ. Yeah. And then it says that she will be praised at the city gate. ಅಲ್ಲಿ ಪುರದ್ವಾರಗಳಲ್ಲಿ ಆಕೆಯು ಪ್ರಶಂಸೆಯನ್ನ ಹೊಂದುತ್ತಾಳೆ ಎಂಬುದಾಗಿ ನಾವು ನೋಡ್ತೇವೆ. In the Jewish culture, a woman is not seen at the gate or praised at the gate. ಸಾಮಾನ್ಯವಾಗಿ ಯಹೂದ್ಯ ಸ್ತ್ರೀಯರು ಪುರದ್ವಾರಗಳಲ್ಲಿ ಕಂಡು ಬರುವಂತದ್ದಾಗಲಿ ಅಲ್ಲಿ ಪ್ರಶಂಸೆಯನ್ನು ಹೊಂದತಕ್ಕಂತ ಸಂಗತಿಗಳು ಇರುವುದಿಲ್ಲ. But this is an unusual, honorable woman like Ruth. ಆದರೆ ರೂತಳ ಹಾಗೆ ಒಬ್ಬ ಗೌರವಯುತವಾದಂತ ಸ್ತ್ರೀಯನ್ನ ಪ್ರಶಂಸಿಸುವಂತದ್ದನ್ನ ನಾವು ಇಲ್ಲಿ ಕಲ್ತುಕೊಳ್ತೇವೆ. 4 verse 11 we see the elders of that city telling that let you be like Leah and Rachel who built the house of Israel. 4ನೇ ಅಧ್ಯಾಯ ರೂತಳ ಪುಸ್ತಕ 11ನೇ ವಚನದಲ್ಲಿ ನೋಡ್ತೇವೆ, ಲೇಯಳು ಮತ್ತು ಬಿಲ್ಹಳ ಹಾಗೆ ನೀನು ಸಹ ಅವರು ಕುಟುಂಬವನ್ನು ಕಟ್ಟಿದ ಹಾಗೆ, ಅವರು ಕುಟುಂಬ ಕಟ್ಟಿದ ಹಾಗೆ ನೀನು ಸಹ ಗೌರವಕ್ಕೆ ಪಾತ್ರಳಾಗು ಎಂಬುದಂತದನ್ನ ತಿಳಿಸ್ತಾರೆ. So when your character is like that, you will be praised where normally you are not praised. ನಿಮ್ಮ ಗುಣ ಲಕ್ಷಣಗಳು ಆ ರೀತಿ ಕಂಡು ಬರುವಾಗ ನೀವು ಪ್ರಶಂಸೆಯನ್ನ ಪಡೆಕೊಳ್ಳುವಂತವರಾಗಿರುತ್ತೀರಿ. Now all these proverbs virtues like hard work, not laziness. ಈ ಎಲ್ಲಾ ಜ್ಞಾನೋಕ್ತಿಯ ಸಂಗತಿಗಳು ಹೇಳುವಂತದ್ದೇನೆಂದರೆ ಅದು ಸೋಮಾರಿತನಕ್ಕಲ್ಲ, ಕಷ್ಟಪಟ್ಟು ಕಾರ್ಯ ಮಾಡುವಂತದರ ಕಡೆಗೆ ಗಮನವನ್ನ ತಿಳಿಸುವಂತದ್ದಾಗಿದೆ. Wise investment, ತೊಡಗಿಸುವಂತದ್ದು, good use of time, ಸಮಯವನ್ನ ಬೆಲೆಯುಳ್ಳದಾಗಿ ಬಳಸಿಕೊಳ್ಳುವಂತದ್ದು, ahead, planning ahead, ಮುಂಚಿತವಾಗಿ ಯೋಜನೆ ಹಾಕಿ ಯೋಚಿಸುವಂತದ್ದು, caring for others including poor and needy, ಕಷ್ಟಪಡುವವರು ಬಡವರನ್ನು ಸೇರಿಸಿಕೊಂಡ ಹಾಗೆ ಇತರರಿಗೆ ಸಹಾಯ ನೀಡತಕ್ಕಂಥದ್ದು, ability to share godly values with others, ದೇವರ ಉತ್ತಮವಾದ ಮೌಲ್ಯಗಳನ್ನ ಇತರರಿಗೂ ಸಹ ಹಂಚಿಕೊಳ್ಳುವಂತ ಸಾಮರ್ಥ್ಯ ಹೊಂದುವಂತದ್ದು, helping the husband and giving him wise counsel if it is needed, ತನ್ನ ಯಜಮಾನನಿಗೆ ಒಳ್ಳೆ ಬುದ್ಧಿಯುಳ್ಳಂತ ವಿವೇಕವಾದಂತ ಸಂಗತಿಗಳನ್ನ ತಿಳಿಸಿಕೊಡುವಂತದ್ದು, a godly fear, ಮತ್ತು ಯೆಹೋವನ ಭಯಭಕ್ತಿ, ದೇವ ಭಯಭಕ್ತಿ ಉಳ್ಳವಳಾಗಿರ್ತಕ್ಕಂಥದ್ದು. qualities will lead to life, honor, peace and personal dignity. ಈ ಎಲ್ಲಾ ಸಂಗತಿಗಳು ಯಜಮಾನನ ವೈಯಕ್ತಿಕ ಗುಣಲಕ್ಷಣಗಳನ್ನ ಹೆಚ್ಚಿಸುವಂತದ್ದಾಗಿದೆ. Now in the face of, if you read the rest of the Proverbs, we read so much about earlier chapters. We read many times in Proverbs an adulterous woman, ವ್ಯಭಿಚಾರಿಣಿ ಆದ ಸ್ತ್ರೀ. ಈ ಜ್ಞಾನೋಕ್ತಿಯ ಮುಂಚಿನ ಅಧ್ಯಾಯಗಳನ್ನ ನಾವು ಓದುವಾಗ ಅಲ್ಲಿ ವ್ಯಭಿಚಾರಿಣಿ ಅಂತ ಸ್ತ್ರೀಯ ಕುರಿತಾಗಿ ಹೆಚ್ಚಾಗಿ ನಾವು ನೋಡ್ತೇವೆ. She tempts young people, tempts them to fall into her trap. ಜಾರ ಸ್ತ್ರೀಯು ಆಕೆಯು ಅನೇಕ ಯವನಸ್ಥರನ್ನ ವಂಚನೆಗೆ ಒಳಬೀಳಿಸುವುದಕ್ಕೆ ಆಕೆ ಪ್ರಯತ್ನಿಸುತ್ತಾಳೆ ಎಂಬುದಾಗಿ ನಾವು ಕಲಿಯುತ್ತೇವೆ. Here is a wife who brings satisfaction and meaning to her husband. ಆದರೆ ಇಲ್ಲಿ ಬರುವಂತ ಈ ಸ್ತ್ರೀಯು ತಾನು ತೃಪ್ತಿಯನ್ನು ಹೊಂದುತ್ತಾ ತನ್ನ ಪತಿಗೆ ಗೌರವವನ್ನು ಕೊಡುವಂತ ಕಾರ್ಯವನ್ನ ಮಾಡುವಂತ ಸ್ತ್ರೀಯ ಕುರಿತಾಗಿ ನೋಡ್ತೇವೆ. Now having said all of this, if there's any brothers, men, husbands are listening to me, ಈಗ ಇಲ್ಲಿ ನನ್ನನ್ನು ಕೇಳಿಸಿಕೊಳ್ಳುತ್ತಾ ಇರುವಂತ ಸಹೋದರರಿಗೆ ನಾನು ಹೇಳುವುದೇನೆಂದರೆ, when you hear this, oh my wife is not like this, you and I may have such a feeling.
ನಿನಗೂ ನನಗೂ ಈ ರೀತಿಯಾದಂತ ಯೋಚನೆ ಬರಬಹುದು. ಓ, ನನ್ನ ಹೆಂಡತಿ ಈ ರೀತಿಯಾಗಿ ಇಲ್ಲವಲ್ಲ ಎಂಬುದಾಗಿ ಯೋಚಿಸಬಹುದು. Don't compare like that. ಆ ರೀತಿಯಾಗಿ ಹೋಲಿಸಿ ನೋಡಬೇಡ್ರಿ. Don't compare and get disappointed. ಯಾರಿಗೂ ಈ ರೀತಿಯಾಗಿ ಹೋಲಿಸಿ ಅದರಿಂದ ನಿರಾಶೆಯನ್ನ ಹೊಂದಬೇಡ್ರಿ. No wife may be all of this in our life. ನಮ್ಮ ಜೀವನದಲ್ಲಿ ಯಾವ ಹೆಂಡತಿಯೂ ಸಹ ಈ ರೀತಿಯಾಗಿ ಇಲ್ಲದೆ ಇರಬಹುದು. ಸಂಪೂರ್ಣವಾಗಿ all these qualities may not be there. ಈ ಎಲ್ಲಾ ಗುಣಲಕ್ಷಣಗಳು ನಮ್ಮ ಪತ್ನಿಯಲ್ಲಿ ಇಲ್ಲದೆ ಇರಬಹುದು. But it is a model, it is a challenge for all sisters to seek and desire these qualities. ಇದು ಇಲ್ಲಿ ತಿಳಿಸಿರುವಂತಹ ಈ ಗುಣಲಕ್ಷಣಗಳು ಒಬ್ಬ ಸಹೋದರಿಗೆ ಒಂದು ಮಾದರಿಯಾಗಿ ಇದನ್ನ ಅನುಸರಿಸುವುದಕ್ಕೆ ಇದು ಕೊಡಲ್ಪಟ್ಟಿದೆ. So don't compare your wife with all these qualities and then start the quarrel at home. ಆದುದರಿಂದ ಈ ಗುಣಲಕ್ಷಣಗಳನ್ನ ಹೋಲಿಸಿ ನನ್ನ ಹೆಂಡತಿಯಲ್ಲಿ ಇದು ಇಲ್ಲವಲ್ಲ ಎಂಬುದಾಗಿ ಯೋಚನೆ ಮಾಡಿ ಆಕೆಯ ಜೊತೆ ಮನೆಯಲ್ಲಿ ಜಗಳಕ್ಕೆ ಬೀಳಬೇಡ್ರಿ. These are things that the husband should help the wife to develop these characters by your help. ನಿಮ್ಮ ಸಹಾಯದಿಂದ ನಿಮ್ಮ ಪತ್ನಿಯು ಈ ಗುಣಲಕ್ಷಣಗಳನ್ನ ತೋರುವ ಹಾಗೆ ನೀವು ಪ್ರೋತ್ಸಾಹವನ್ನ ನೀಡುವಂತವರಾಗಿರಬೇಕು. This and when we compare this with sisters, we have actually, who is this husband and wife? It is Christ and the church. In its entirety, this husband and wife is none other than Christ and the church. ಈ ಕುಟುಂಬವನ್ನ ನೋಡುವಾಗ ಅದು ಯಾವ ರೀತಿಯಾಗಿ ಕಂಡು ಬರಬೇಕೆಂಬುದಾಗಿ ಹೇಳಿದ್ರೆ, ಈತನು ಕ್ರಿಸ್ತನು ಮತ್ತು ಈಕೆ ಸಭೆ, ಇದಕ್ಕೆ ಹೋಲಿಸುವಂತ ರೀತಿಯಲ್ಲಿ ಕುಟುಂಬವು ಕಂಡು ಬರಬೇಕು. Church should bring honor to our Lord Jesus Christ. ಸಭೆಯು ನಮ್ಮ ಕರ್ತನಿಗೆ ಅದು ಗೌರವವನ್ನ ತರುವಂತ ರೀತಿಯಲ್ಲಿ ನಡ್ಕೊಳ್ಳಬೇಕು. Church is like that, it will bring honor to our bridegroom, the Lord Jesus Christ. ಸಭೆಯು ತನ್ನ ಮೊದಲಿಂಗನಾದಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ಗೌರವ ತರುವ ರೀತಿಯಲ್ಲಿ ನಡ್ಕೊಳ್ಳಬೇಕು. This is not given in Proverbs, so we can look at our wife and find her fault when we don't look at our own fault. ಈ ಜ್ಞಾನೋಕ್ತಿಯಲ್ಲಿ ಇದು ಕೊಟ್ಟಿರುವಂತದ್ದು, ಇದನ್ನ ಓದಿ ನಮ್ಮ ಹೆಂಡತಿಯರಲ್ಲಿ ಇರಬಹುದಾದಂತ ತಪ್ಪುಗಳನ್ನ ಹುಡುಕುವುದಕ್ಕಲ್ಲ, ಆದ್ರೆ ನಮ್ಮಲ್ಲಿರುವ ದೋಷಗಳನ್ನ ಕಂಡುಕೊಳ್ಳುವುದಕ್ಕಾಗಿ. Can I make my wife to become a wife like this? ಈ ರೀತಿಯಾಗಿ ನನ್ನ ಹೆಂಡತಿಯು ಇರುವುದಕ್ಕೆ ನಾನು ಹೇಗೆ ಸಹಾಯ ಕೊಡಬಹುದು ಎಂಬುದಾಗಿ ಚಿಂತಿಸಬೇಕು. Spiritual helping is there, like we read in Ecclesiastes, where a threefold cord will not be easily broken. ಇಲ್ಲಿ ಒಂದು ನಾವು ನೋಡ್ತೇವೆ, ಪ್ರಸಂಗಿ ಪುಸ್ತಕದಲ್ಲಿ ನೋಡ್ತೇವೆ, 3 ಹುರಿಯ ಹಗ್ಗವು ಸುಲಭವಾಗಿ ಕಿತ್ತು ಹೋಗುವುದಿಲ್ಲ ಎಂಬುದಾಗಿ ನಾವು ಅಲ್ಲಿ ನೋಡ್ತೇವಲ್ಲ. Better than one. ಒಂದು ಹುರಿಯ ಹಗ್ಗಕ್ಕಿಂತ 3 ಹುರಿಯ ಹಗ್ಗವು ಅದು ಅಷ್ಟು ಸುಲಭವಾಗಿ ಕೇಳುವುದಿಲ್ಲ ಎಂಬುದಾಗಿ ನೋಡ್ತೇವೆ. 2 are better than 1. ಒಬ್ಬನಿಗಿಂತ 2 ಲೇಸು. Then it gives the benefit when the both are there and God is in the center of their life. ಆ ಇಬ್ಬರ ಜೊತೆಯಲ್ಲಿ ಮಧ್ಯದಲ್ಲಿ ದೇವರು ಇರುವಾಗ ಇನ್ನೆಷ್ಟು ಬಲ ಎಂಬುದನ್ನು ಅದು ಅಲ್ಲಿ ನಮಗೆ ತಿಳಿಸ್ತದೆ. And if any husband is feeling my wife is not like this, this study is not to create problem in your house, but help your wife to become a wife like this. ಆದುದರಿಂದ ಯಾರಾದರೂ ಪುರುಷರು ಈ ರೀತಿಯಾಗಿ ಯೋಚಿಸುತ್ತಾ ಇರುವುದಾದರೆ ನಿಮ್ಮ ಪಾತ್ರವೇನೆಂದರೆ ನೀವು ನಿಮ್ಮ ಪತ್ನಿಯರು ಈ ರೀತಿಯಾಗಿ ಇರುವ ಹಾಗೆ ಅವರಿಗೆ ಪ್ರೋತ್ಸಾಹ ನೀಡುವಂತವರಾಗಿರಬೇಕು. But in case you are thinking, I want a wife like this, ಆದರೆ ಇಂಥ ಒಬ್ಬ ಸ್ತ್ರೀಯು ನನ್ನ ಹೆಂಡತಿಯಾಗಿರಬೇಕಾಗಿತ್ತು ಎಂಬುದಾಗಿ ಯೋಚನೆ ಮಾಡುವುದಿದ್ರೆ, better look at, are you a husband that is fit for this wife? ಇನ್ನೊಂದು ಯೋಚಿಸಬಹುದು, ಇಂಥ ಗುಣವತಿಯಾದ ಸ್ತ್ರೀಗೆ ನಾನು ಯೋಗ್ಯನಾದ ಗಂಡನಾಗಿದ್ದೇನೋ ಎಂಬುದನ್ನು ಸಹ ಯೋಚಿಸಬೇಕು. Ruth as your wife, I'm not just telling about the name only. A woman like Ruth, you want to be your wife like that?
ರೂತಳ ಹಾಗೆ ಪತ್ನಿಯು ಇರಬೇಕೆಂಬುದಾಗಿ ನೀವು ಇಷ್ಟಪಡುವುದಾದರೆ you better be a Boaz. ನೀವು ಬೋವಜನ ಹಾಗಿರಬೇಕು. See, it goes together, okay? Ruth was a noble woman, and God brought Boaz into her life. ರೂತಳು ಗುಣವತ್ತೆಯಾದ ಸ್ತ್ರೀಯಾಗಿದ್ದಳು. ಆಕೆಯ ಜೀವನದಲ್ಲಿ ಬೋವಜನನ್ನ ಕರೆತಂದು ದೇವರು ಸೇರಿಸಿದನು. This study is for husband and wife to look at their life and see how can I complement each other so we can have a family that will be honoring God and fearing God. ಈ ಒಂದು ಭಾವವನ್ನು ಅಭ್ಯಾಸ ಮಾಡುವಾಗ ಹೇಗೆ ದೇವ ಭಯಭಕ್ತಿ ಉಳ್ಳಂತ ಕುಟುಂಬವು ನಮ್ಮದಾಗಿರಬೇಕು ಎಂಬುದಾಗಿ ಒಬ್ಬ ಸ್ತ್ರೀ ಮತ್ತು ಪುರುಷನು ಯೋಚಿಸುವುದಕ್ಕಾಗಿರ್ತಕ್ಕಂತ ಕಲಿಕೆ ಇದಾಗಿದೆ. A man like Boaz can expect a wife like Ruth. ಬೋವಜನು ರೂತಳ ಹಾಗೆ ಇರ್ತಕ್ಕಂಥ ಸ್ತ್ರೀಯನ್ನು ಆಕೆಯನ್ನು ಅಪೇಕ್ಷಿಸಿದ ಹಾಗೆ Only a man like Boaz can expect a wife like Ruth. ಬೋವಜನ ಹಾಗೆ ಇರ್ತಕ್ಕಂತ ಪುರುಷನು ಮಾತ್ರವೇ ಇಂತಹ ಸ್ತ್ರೀಯನ್ನ ರೂತಳ ಹಾಗಿರುವಂತ ಸ್ತ್ರೀಯನ್ನ ಹೊಂದಲು ಸಾಧ್ಯ. The study is not to complain about your wife or say that my wife is not like that. Let each one of us look at our own life. Am I a husband like Boaz? And the sisters can ask, am I a wife like Ruth? And then from that family, God will get glory and honor. ನಾವು ಇದೇನೋ ಇದು ಕಲಿಯುತ್ತಾ ಇರುವಂತದ್ದು ನಾವು ತಪ್ಪಾಗಿ ತಿಳಿಯುವುದಕ್ಕಲ್ಲ. ನಾನು ನಿಜವಾಗಿಯೂ ಬೋವಜನ ಆಗಿರುವಂತ ಪತಿಯಾಗಿದ್ದೇನೋ, ಅಥವಾ ಸ್ತ್ರೀಯರು ಯೋಚಿಸಬೇಕು, ನಾನು ನಿಜವಾಗಿಯೂ ರೂತಳ ಹಾಗೆ ಇರುವಂತ ಸ್ತ್ರೀಯಾಗಿದ್ದೇನೋ ಎಂಬುದಾಗಿ ಯೋಚಿಸಿ ನಮ್ಮ ಕುಟುಂಬವು ದೇವ ಭಯಭಕ್ತಿ ಉಳ್ಳಂತ ಕುಟುಂಬವಾಗಿ ಇರುವುದಕ್ಕೆ ಪ್ರಯತ್ನಿಸಬೇಕು. That we all fall short of God's ideal standard. ದೇವರ ಮಟ್ಟಕ್ಕೆ ಹೋಲಿಸಿದಾಗ ನಾವೆಲ್ಲರೂ ಕಡಿಮೆಯಾಗಿ ಕಂಡು ಬರ್ತೇವೆ. Whether you are a husband or wife, we all come short, but this should be our desire in our life. ಪತಿಯಾಗಿರಬಹುದು ಅಥವಾ ಸತಿಯಾಗಿರಬಹುದು, ನಾವು ದೇವರ ಮಟ್ಟಕ್ಕೆ ಹೋಲಿಸಿಕೊಂಡಾಗ ಕಡಿಮೆಯಾಗಿ ಬರ್ತೇವೆ. ಆದರೆ ಇದು ನಮ್ಮ ಆಶೆಯಾಗಿ ಇರಬೇಕು. Proverbs starts in chapter 1, read verse 5 to 7. We read about a man there. Please read chapter 1, 5 to 7, Proverbs. ಜ್ಞಾನೋಕ್ತಿ 1ನೇ ಅಧ್ಯಾಯ 5ರಿಂದ 7ನೇ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಜ್ಞಾನಿಯು ಇವುಗಳನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುವನು, ವಿವೇಕಿಯು ಮತ್ತಷ್ಟು ಉಚಿತಾಲೋಚನೆ ಉಳ್ಳವನಾಗುವನು. ಇವು ಗಾದೆ, ಸಾಮ, ಜ್ಞಾನಿಗಳ ನುಡಿ, ಒಗಟು ಇವುಗಳನ್ನು ತಿಳಿಯಲು ಸಾಧನವಾಗಿವೆ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. So Proverbs chapter 1 starts with a wise man. ಜ್ಞಾನೋಕ್ತಿ 1ನೇ ಅಧ್ಯಾಯ 1ನೇ ವಚನ ಪ್ರಾರಂಭವಾಗ್ತಕ್ಕಂಥದ್ದು ಜ್ಞಾನಿಯಾದಂತ ಒಬ್ಬ ಮನುಷ್ಯನ ಸಂಗತಿಯಲ್ಲಿ ಪ್ರಾರಂಭವಾಗ್ತದೆ. The Proverbs ends with a wise woman or excellent wife. ಜ್ಞಾನೋಕ್ತಿ ಮುಕ್ತಾಯದ ಅಧ್ಯಾಯದಲ್ಲಿ ನೋಡುವಾಗ ಉತ್ತಮವಾದಂತ ಗುಣವತಿಯಾದ ಸ್ತ್ರೀಯ ಕುರಿತಾಗಿ ತಿಳಿಸಿ ಆ ಜ್ಞಾನೋಕ್ತಿಯು ಮುಕ್ತಾಯವಾಗುತ್ತದೆ. You are a wise man, a husband, or a wise woman, an excellent wife. The secret is the fear of God. ನೀನು ಜ್ಞಾನಿಯಾದಂತ ಪುರುಷನಾಗಿರಬಹುದು ಅಥವಾ ಗುಣವತಿಯಾದಂತ ಸ್ತ್ರೀಯಾಗಿರಬಹುದು. ಇದೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಯೆಹೋವನ ಭಯದ ಒಂದು ಮೂಲವೇ ಇದಕ್ಕೆ ಕಾರಣವಾಗಿದೆ. The Lord help us as we continue our study, and I hope it benefits not only sisters but some of the brothers who are attending too. May our homes become a little bit of heaven on earth. ಇದನ್ನು ಕೇಳುವಂತ ಸ್ತ್ರೀಯರು ಮಾತ್ರವಲ್ಲ, ಕೇಳ್ತಾ ಇರ್ತಕ್ಕಂಥ ಸಹೋದರರಿಗೂ ಕೂಡ ಇದು ಲಾಭದಾಯಕವಾದಂತ ಸತ್ಯವೇದ ಅಧ್ಯಯನ ಇದಾಗಿರ್ಲಿ.
ಆ ರೀತಿಯಾಗಿ ದೇವರನ್ನ ಮೆಚ್ಚಿಸುವ ಹಾಗೆ ಅದು ಪರಲೋಕವು ಒಂದು ಸುಂದರವಾದಂತ ಚಿಕ್ಕ ಸ್ವರ್ಗ ಈ ಲೋಕದಲ್ಲಿ ನಾವು ಕಾಣಬಹುದು ಎಂಬ ರೀತಿಯಲ್ಲಿ ನಮ್ಮ ಕುಟುಂಬ ಇರುವಂತದ್ದಾಗಿರಬೇಕು. Let us repent of anything that we need to repent and set right so we can enjoy our family life. ಏನಾದ್ರೂ ಪಶ್ಚಾತ್ತಾಪ ಪಟ್ಟು ಸರಿಪಡಿಸಿಕೊಳ್ಳಬೇಕಾದದನ್ನ ಸರಿಪಡಿಸಿಕೊಂಡ್ರೆ ನಾವು ಕುಟುಂಬದಲ್ಲಿ ಆನಂದವನ್ನ ಕಂಡುಕೊಳ್ಳಬಹುದು. Thank you very much for patiently listening. ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ.